ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ. ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಹತ್ವದ ಸಭೆ ಕರೆದಿದೆ. ಪಹಲ್ಗಾಮ್ ದಾಳಿ ಕುರಿತು ಭದ್ರತಾ ಮಂಡಳಿ ಗೌಪ್ಯ ಚರ್ಚೆಯನ್ನು ನಡೆಸಿದೆ. ಭದ್ರತಾ ಮಂಡಳಿ ಸಭೆ ಕರೆಯಬೇಕು ಅಂತ ಪಾಕ್ ಒತ್ತಾಯಿಸಿತ್ತು. ಪಾಕ್ ಮನವಿ ಮೇರೆಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ಕರೆದಿದೆ. ಇಂಡಿಯಾ ಪಾಕ್ ನಡುವಿನ ಉದ್ವಿಗ್ನತೆ ಶಮನಕ್ಕೆ ಸಭೆ ಸೇರಿರೋದು. ಪರಮಾಣು ಸಾಮರ್ಥ್ಯತೆ ಹೊಂದಿರುವಂತಹ ಪಾಕ್ ಮತ್ತು ಭಾರತ. ಈ ಹಿನ್ನೆಲೆ ಯುದ್ಧ ಶಮನಕ್ಕೆ ಮುಂದಾಗುತ್ತಾ ವಿಶ್ವಸಂಸ್ಥೆ ಅನ್ನೋದೊಂದು ಪ್ರಶ್ನೆ ಇದೆ. ಪಾಕಿಸ್ತಾನ ಓಡೋಗಿ ವಿಶ್ವಸಂಸ್ಥೆಯ ಕದ ತಟ್ಟಿತ್ತು. ಹೀಗಾದರೂ ಮಾಡಿ ಯುದ್ಧ ಆಗದಂತೆ ತಡೆಯಬೇಕು, ಯುದ್ಧ ಆಗದಂತೆ ನೋಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇವತ್ತು ಸಭೆಯನ್ನು ಕರೆದಿರೋದು. ಈ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಎರಡೂ ದೇಶಗಳಿಗೂ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಲಾಗತ್ತಾ ಅನ್ನೋದು ಬಹಳ ಮುಖ್ಯವಾಗತ್ತೆ. ಎರಡೂ ದೇಶಗಳ ಬಳಿ ಪರಮಾಣು ಇರುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಏನು ಹೇಳಬಹುದು ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಖ್ಯಸ್ಥರು ಮಾತನಾಡುವಂಥ ಸಂದರ್ಭದಲ್ಲಿ ಎರಡೂ ಕಡೆಯಲ್ಲಿ ಪರಮಾಣು ಇರುವಂಥ ಹಿನ್ನೆಲೆಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹೀಗೆ ಬಿಟ್ಟರೆ ಆಗಲ್ಲ, ಹಾಗಾಗಿ ಮಾತುಕತೆಯನ್ನು ನಡೆಸಬೇಕಾಗತ್ತೆ ಅಂತ ಹೇಳಲಾಗಿತ್ತು. ಅದರ ನಡುವೆ ಇವತ್ತು ಮೀಟಿಂಗ್ ಇರುವಂಥದ್ದು. ಹಾಗಾಗಿ ಈ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ.